ಎಲ್ಲ ಕಡೆ ಡೆವಿಲ್ ಅಬ್ಬರ, ಡಿವಾಸ್ ಫ್ಯಾನ್ಸ್ಗೆ ಸಂಭ್ರಮ. ಇಂಥ ಟೈಮ್ನಲ್ಲೇ ಜೈಲಲ್ಲಿ ದರ್ಶನ್ ಸಹ ಖೈದಿಗಳ ಮೇಲೆ ಹಲ್ಲೆ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ದರ್ಶನ್ ಹಲ್ಲೆ ಮಾಡಿದ್ದಾರಾ ಇಲ್ವಾ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದಿಷ್ಟು ಸತ್ಯಾಂಶಗಳು ರಿವೀಲ್ ಆಗಿದ್ದಾವೆ. ಈ ಕೇಸ್ನ ವಿಚಾರಣೆಯಲ್ಲಿ ಸಿಬ್ಬಂದಿಗಳು ಕೊಟ್ಟಂತಹ ಹೇಳಿಕೆಯಲ್ಲಿ ಸತ್ಯಾಂಶಗಳು ಹೊರಬಂದಿದ್ದಾವೆ. ಡೆವಿಲ್ ಎಲ್ಲಿ ನೋಡಿದ್ರು ಡೆವಿಲ್ ಹವಾ. ದರ್ಶನ್ ಫ್ಯಾನ್ಸ್ಗಳಿಗೆ ಇದೊಂದು ಹಬ್ಬ. ಥಿಯೇಟರ್ಗಳ ಮುಂದೆ ಸಂಭ್ರಮವೂ ಸಂಭ್ರಮ. ಎತ್ತರೆತ್ತರಕ್ಕೆ ನಿಂತ ಕಟೌಟ್ಗಳು, ಬ್ಯಾನರ್ಗಳು, ಬಂಟಿಂಗ್ಸ್ಗಳನ್ನ ನೋಡ್ತಾಗಿದ್ರೆ ದರ್ಶನ್ ಜೈಲಿಗೋದ ಮೇಲೆ ಕೂಡ ದರ್ಶನ್ ಫ್ಯಾನ್ಸ್ ಹವಾ ಕಡಿಮೆಯಾಗಿಲ್ಲ ಅನ್ನೋದಕ್ಕೆ ಸಾಕ್ಷ್ಯ ಸಿಗ್ತಿದೆ. ದರ್ಶನ್ ರಾಜ್ ಸೆಲೆಬ್ರಿಟೀಸ್ನ ಸೆಲೆಬ್ರೇಷನ್ ಅದ್ಧೂರಿಯಾಗಿದೆ. ಆದ್ರೆ ಇದನ್ನೆಲ್ಲ ಕಣ್ತುಂಬಿಕೊಳ್ಳೋಕೆ ದರ್ಶನ್ನೇ ಇಲ್ಲ. ಡೆವಿಲ್ ಸಿನಿಮಾದ ಬಗ್ಗೆ ನಿರೀಕ್ಷೆ ಇಟ್ಕೊಂಡಿರೋ ದರ್ಶನ್ ಒಂದಷ್ಟು ಕನಸು ಕಟ್ಕೊಂಡಿದ್ದಾರೆ. ಡೆವಿಲ್ ಸಿನಿಮಾ ಶೂಟಿಂಗ್ ಮುಗಿಸಿ ಜೈಲಿಗೆ ಮತ್ತೆ ಎಂಟ್ರಿ ಕೊಟ್ಟ ದರ್ಶನ್ ಕಂಬಿ ಎಣಿಸ್ತಾಗಿದ್ದಾರೆ. ಇಂಥ ಟೈಮಲ್ಲೇ ದರ್ಶನ್ ಮೇಲೆ ಒಂದು ಆರೋಪ ಕೇಳಿ ಬಂದಿತ್ತು. ಸಹ ಖೈದಿಗಳ ಮೇಲೆ ದರ್ಶನ್ ಹಲ್ಲೆ ಮಾಡಿದ್ದಾರೆ ಅನ್ನೋ ಆರೋಪ ಅದು. ಆ ಆರೋಪಕ್ಕೆ ಈಗ ಟ್ವಿಸ್ಟ್ ಸಿಕ್ಕಿದೆ. ಸಹ ಖೈದಿಗಳ ಮೇಲೆ ದರ್ಶನ್ ಹಲ್ಲೆ ಆರೋಪ, ಬಿಗ್ ಟ್ವಿಸ್ಟ್. ಗಲಾಟೆ ನಡೆದಿಲ್ಲ, ರಿಪೋರ್ಟ್ನಲ್ಲಿ ರಹಸ್ಯ ರಿವೀಲ್. ಎಸ್, ಪರಪ್ಪನ ಅಗ್ರಹಾರದಲ್ಲಿ ಆಗಾಗ ಕೆಲವೊಂದು ವಿಷಯಗಳು ಸದ್ದು ಮಾಡ್ತಾಗಿರ್ತಾವೆ. ಅದೇ ಜೈಲಲ್ಲಿರೋ ದರ್ಶನ್ ಕೂಡ ಕೆಲವೊಂದು ವಿಚಾರಗಳ ಮೂಲಕ ಸೌಂಡ್ ಮಾಡ್ತಾಗಿರ್ತಾರೆ. ಮೊದಲ ಬಾರಿಗೆ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಪರಪ್ಪನ ಅಗ್ರಹಾರ ಸೇರಿಕೊಂಡಿದ್ದ ಕೆಲವರ ಜೊತೆ ಸೇರ್ಕೊಂಡು ಐಷಾರಾಮಿ ಜೈಲು ಜೀವನ ನಡೆಸೋದ್ರ ಮೂಲಕ ಸುದ್ದಿಯಾಗಿದ್ದರು. ನಂತರ ಜೈಲೊಳಗೆ ಹಾಸಿಗೆ ತಿಂಬು ಕೊಡ್ತಾಗಿಲ್ಲ ಅಂತ ಹೇಳಿ ಚರ್ಚೆ ಹುಟ್ಟು ಹಾಕಿದ್ರು. ಊಟ ಸರಿಯಿಲ್ಲ ಅಂತಲೂ ಆರೋಪ ಮಾಡಿದ್ರು. ಈಗ ಸದ್ಯಕ್ಕೆ ಆ ಆರೋಪಗಳೆಲ್ಲ ತಣ್ಣಗಾಗಿವೆ. ಇಂಥ ಟೈಮಲ್ಲೇ ದರ್ಶನ್ ವಿರುದ್ಧ ಒಂದು ಹೊಸ ಆರೋಪವೊಂದು ಕೇಳಿ ಬಂದಿತ್ತು. ಸಹ ಖೈದಿಗಳ ಮೇಲೆ ದರ್ಶನ್ ಹಲ್ಲೆ ಮಾಡಿದ್ದಾರೆ ಅನ್ನೋ ಮಾತು ಎಲ್ಲೆಡೆ ಹರಿದಾಡ್ತು. ಈಗ ಅದೇ ಮಾತಿಗೆ ಟ್ವಿಸ್ಟ್ ಸಿಕ್ಕಿದೆ. ದರ್ಶನ್ ಮೊದಲೇ ರಫ್ ಅಂಡ್ ಟಫ್. ಎಷ್ಟರ ಮಟ್ಟಿಗೆ ಅಂದ್ರೆ ದರ್ಶನ್ ಹೊರಗಡೆಗಿದ್ದಾಗ್ಲೂ ಕಿರಿಕ್ ಮಾಡ್ಕೋತಾಗಿದ್ರು, ಜೈಲಲ್ಲಿದ್ದಾಗಲೂ ಕಿರಿಕ್ ಮಾಡ್ಕೊಂಡ್ರು. ಈಗ ದರ್ಶನ್ ಮೇಲೆ ಹೊಸ ಆರೋಪವೊಂದು ಕೇಳಿ ಬಂದಿತ್ತು. ಸಹ ಖೈದಿಗಳಿಗೆ ದರ್ಶನ್ ಬೈತಾಗಿದ್ದಾರೆ, ಹೊಡಿತಾಗಿದ್ದಾರೆ, ಕಾಲಲ್ಲಿ ಒದೀತಾಗಿದ್ದಾರೆ. ಸಹ ಖೈದಿಗಳು ನಿದ್ದೆ ಮಾಡೋವಾಗ್ಲೇ ಕಿರಿಕ್ ಮಾಡಿ ಹಲ್ಲೆ ಮಾಡ್ತಾರೆ ಅನ್ನೋ ಆರೋಪ ಅದು. ಈ ಆರೋಪಗಳಿಗೆಲ್ಲ ಈಗ ಟ್ವಿಸ್ಟ್ ಸಿಕ್ಕಿದೆ. ದರ್ಶನ್ ಯಾರ ಮೇಲೆಯೂ ಹಲ್ಲೆ ಮಾಡಿಲ್ಲ, ಯಾರಿಗೂ ಒದ್ದೆಗಿಲ್ಲ, ಒಟ್ನಲ್ಲಿ ಗಲಾಟೆಯೇ ನಡೆದಿಲ್ಲ ಅನ್ನೋ ಸತ್ಯ ರಿವೀಲ್ ಆಗಿದೆ. ದರ್ಶನ್ ಸಹ ಖೈದಿಗಳ ಮೇಲೆ ಹಲ್ಲೆ ಮಾಡಿದ್ರೋ ಮಾಡಿಲ್ವೋ ಅನ್ನೋದನ್ನ ತಿಳಿದುಕೊಳ್ಳಲು ಜೈಲಿನ ಸೂಪರಿಂಟೆಂಡೆಂಟ್ SP ಅಂಶುಕುಮಾರ್ ತನಿಖೆ ನಡೆಸಿದ್ದು. ಆ ತನಿಖೆಯ ಪ್ರೈಮರಿ ರಿಪೋರ್ಟ್ನಲ್ಲಿ ಸತ್ಯ ಬಹಿರಂಗವಾಗಿದೆ. ADGP ದಯಾನಂದ್ಗೆ ಅಂಶುಕುಮಾರ್ ರಿಪೋರ್ಟ್ ಸಲ್ಲಿಕೆ ಮಾಡಿದ್ದು. ಆ ವರದಿಯಲ್ಲಿ ಏನೇನಿದೆ ಗೊತ್ತಾ? ಸಹ ಖೈದಿಗಳ ಮೇಲೆ ನಟ ದರ್ಶನ್ ಹಲ್ಲೆ ಆರೋಪ ವಿಚಾರದಲ್ಲಿ ತನಿಖೆ ನಡೆಸಿದಾಗ ಬ್ಯಾರಾಕ್ನಲ್ಲಿದ್ದವರ ಮೇಲೆ ದರ್ಶನ್ ಹಲ್ಲೆ ಮಾಡಿಲ್ವಂತೆ ಅನ್ನೋದು ಗೊತ್ತಾಗಿದೆ. ತನಿಖೆ ಭಾಗವಾಗಿ ದರ್ಶನ್ ಬ್ಯಾರಾಕ್ ಬಳಿ ಭದ್ರತೆಗಿದ್ದವರ ವಿಚಾರಣೆ ನಡೆಸಲಾಗಿದೆ. 3 ಪಾಳಿಯ 6 ಸಿಬ್ಬಂದಿಯನ್ನು ಅಂಶುಕುಮಾರ್ ವಿಚಾರಣೆ ನಡೆಸಿದ್ದಾರೆ. ಈ ವಿಚಾರಣೆ ವೇಳೆ ಯಾವುದೇ ಗಲಾಟೆ ಹಲ್ಲೆ ನಡೆದಿಲ್ಲ ಅಂತ ಹೇಳಿದ್ದಾರೆ ಜೈಲಿನ ಸಿಬ್ಬಂದಿ.
ಜೈಲಿನಲ್ಲಿ ನಟ ದರ್ಶನ್ ಮತ್ತು ಟೀಮ್ ನಾರ್ಮಲ್ ಆಗಿ ಇದ್ದಾರೆ ಅನ್ನೋದನ್ನ ಸಿಬ್ಬಂದಿ ಹೇಳಿದ್ದಾರೆ. ಸದ್ಯ ಸಿಬ್ಬಂದಿ ಕೊಟ್ಟಿರೋ ಹೇಳಿಕೆ ಆಧರಿಸಿ ಪ್ರಾಥಮಿಕ ವರದಿ ಸಲ್ಲಿಕೆ ಮಾಡಲಾಗಿದೆ. ಗಲಾಟೆಯೂ ಆಗಿಲ್ವಂತೆ, ದೂರು ಕೊಟ್ಟಿಲ್ವಂತೆ. ದರ್ಶನ್ ಹಲ್ಲೆ ನಡೆಸಿದ್ದಾರೆ ಅನ್ನೋ ಆರೋಪ ಬಂದ ಕೂಡಲೇ ದರ್ಶನ್ ಬ್ಯಾರಾಕ್ ಬಳಿ ಭದ್ರತೆಗಿದ್ದವರ ವಿಚಾರಣೆ ನಡೆಸಲಾಗಿತ್ತು. 3 ಪಾಳಿಯಲ್ಲಿರುವ 6 ಸಿಬ್ಬಂದಿಗಳನ್ನ ವಿಚಾರಣೆ ಮಾಡಲಾಗಿತ್ತು. ಈ ವೇಳೆ ಸಿಬ್ಬಂದಿಗಳು, ನಾವು ಭದ್ರತೆಗಿದ್ದ ವೇಳೆ ಯಾವುದೇ ಗಲಾಟೆ ಹಲ್ಲೆ ಏನೂ ನಡೆದಿಲ್ಲ, ನಮ್ಮ ಗಮನಕ್ಕೂ ಇಲ್ಲ. ಗಲಾಟೆ ಆದ ಬಗ್ಗೆಯೂ ನಮಗೆ ಯಾವುದೇ ದೂರನ್ನ ಬ್ಯಾರಾಕ್ನಲ್ಲಿದ್ದವರು ಕೊಟ್ಟಿಲ್ಲ ಎಂದಿದ್ದಾರೆ. ಅಷ್ಟೇ ಅಲ್ಲದೆ ದರ್ಶನ್ ಮತ್ತು ಟೀಮ್ ನಾರ್ಮಲ್ ಆಗಿಯೇ ಬ್ಯಾರಾಕ್ನಲ್ಲಿ ಇದ್ದಾರೆ. ದರ್ಶನ್ ಬ್ಯಾರಾಕ್ನಲ್ಲಿದ್ದ ಸಹ ಕೈದಿಗಳು ಜೈಲು ಸಿಬ್ಬಂದಿ ಬಳಿ ತೊಟಿಕ್ ಪಿಟಿಕ್ ಅಂತಿಲ್ಲ. ಡೆವಿಲ್ ಸಿನಿಮಾ ಸಕ್ಸಸ್ ಬಗ್ಗೆ ತಮ್ಮ ಬಳಿ ದರ್ಶನ್ ಮಾತಾಡಿದ್ರು ಅಷ್ಟೇ ಎಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ ಮೂಲಕ ಸಿಬ್ಬಂದಿ ಹೇಳಿಕೆ ಆಧರಿಸಿ ನಟ ದರ್ಶನ್ ಬ್ಯಾರಾಕ್ನಲ್ಲಿ ಯಾವುದೇ ಗಲಾಟೆ ಆಗಿಲ್ಲ ಎಂದು ಎಡಿಜಿಪಿ ದಯಾನಂದ್ರಿಗೆ ಅಂಶುಕುಮಾರ್ ಪ್ರಾಥಮಿಕ ವರದಿ ಕೊಟ್ಟಿರೋದು ರಿವೀಲ್ ಆಗಿದೆ. ದರ್ಶನ್ ಸಹ ಕೈದಿಗಳ ಮೇಲೆ ಹಲ್ಲೆ ಮಾಡಿಲ್ಲ ಅನ್ನೋದು ಗೊತ್ತಾಗಿದೆ. ಈ ಬಗ್ಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿರೋ ವಿಜಯಲಕ್ಷ್ಮಿ ದರ್ಶನ್ ಯಾರ ಮೇಲೆಯೂ ಹಲ್ಲೆ ಮಾಡಿಲ್ಲ ಎಂದಿದ್ದಾರೆ. ನಾನು ಜೈಲಿನ ಅಧಿಕಾರಿಗಳನ್ನ ಖುದ್ದಾಗಿ ಭೇಟಿಯಾಗಿ ಮಾತನಾಡಿದ್ದೇನೆ. ದರ್ಶನ್ ಜೈಲಲ್ಲಿ ಯಾರ ಮೇಲೆಯೂ ಹಲ್ಲೆ ಮಾಡಿಲ್ಲ. ಈ ಬಗ್ಗೆ ಜೈಲಿನ ಅಧಿಕಾರಿಗಳು ನನಗೆ ಹೇಳಿದ್ದಾರೆ. ದರ್ಶನ್ ಮೇಲಿನ ಆರೋಪಗಳನ್ನ ದುರುದ್ದೇಶಪೂರ್ವಕವಾಗಿ ಮಾಡಲಾಗಿದೆ. ದರ್ಶನ್ ಕುರಿತ ವದಂತಿಗಳಿಂದ ನನಗೆ ನೋವುಂಟಾಗಿದೆ. ಸತ್ಯವು ಸ್ವಲ್ಪ ಸಮಯದವರೆಗೆ ಮೌನವಾಗಿರಬಹುದು, ಆದರೆ ಎಂದಿಗೂ ತಲೆಬಾಗುವುದಿಲ್ಲ. ಸುಳ್ಳುಗಳು ಜೋರಾಗಿ ಪ್ರತಿಧ್ವನಿಸುತ್ತವೆ. ವಿಜಯಲಕ್ಷ್ಮಿ ಈ ರೀತಿ ಹೇಳಿದ್ದಾರೆ. ದರ್ಶನ್ ಯಾರ ಮೇಲೆಯೂ ಹಲ್ಲೆ ಮಾಡಿಲ್ಲ ಅಂತ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಮತ್ತೊಂದು ಕಡೆ ಅಭಿಮಾನಿಗಳಿಗೆ ದರ್ಶನ್ ಜೈಲಿನಿಂದ ಪ್ರೀತಿಯ ಪತ್ರ ಬರೆದಿದ್ದು ಪತ್ನಿ ವಿಜಯಲಕ್ಷ್ಮಿ ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಂಡಿದ್ದಾರೆ. ನಾನು ಈ ಸಂದೇಶವನ್ನ ನನ್ನ ಹೃದಯದಿಂದ ನೀಡುತ್ತಿದ್ದೇನೆ. ನಿಮ್ಮ ಪ್ರೀತಿ, ನಿಮ್ಮ ಬೆಂಬಲ, ಚಿತ್ರಕ್ಕೆ ನೀವು ನೀಡುತ್ತಿರುವ ಬಿಡುವಿಲ್ಲದ ಪ್ರಚಾರ, ನಾನು ದೂರವಿದ್ದರೂ ನೀವೆಲ್ಲ ನನ್ನ ಜೊತೆಗೆ ಇರುವ ಧೈರ್ಯ ನೀಡಿದೆ. ನೀವೇ ನನ್ನ ಬಲ, ನೀವೇ ನನ್ನ ಕುಟುಂಬ, ನನ್ನ ಜೀವನಕ್ಕೆ ಶಕ್ತಿ. ಆದಷ್ಟು ಬೇಗ ನಿಮ್ಮನ್ನ ಭೇಟಿಯಾಗುವ ದಿನಕ್ಕಾಗಿ ಕಾಯ್ತಿದ್ದೇನೆ ಅಂತ ಸಂದೇಶವನ್ನು ಕೊಟ್ಟಿದ್ದಾರೆ.